ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಮಾನಂದದಂ ತಂ. ಹರಿ ಓಂ. ಯಾಜ್ಞವಲ್ಕ್ಯರನ್ನ ಅನೇಕ ಋಷಿಮುನಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆ ಯಾಜ್ಞವಲ್ಕ್ಯರು ಮಾಡತಕ್ಕಂತಹ ಪ್ರಶ್ನೆಗೆ ಮುನಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಮುನಿಗಳು ಮಾಡತಕ್ಕಂತಹ ಪ್ರಶ್ನೆಗಳಿಗೆ ಯಾಜ್ಞವಲ್ಕ್ಯರು ಅದ್ಭುತವಾದ ಉತ್ತರವನ್ನ ಕೊಟ್ಟು ಅವರಿಗೆ ಸಮಾಧಾನ ಪಡಿಸ್ತಾ ಇದ್ದಾರೆ ಅಂತ ಕಳೆದ ಚಿಂತನೆಯಲ್ಲಿ ನಾವು ನೋಡಿದ್ವಿ. ಉಷಸ್ಥ ಬ್ರಾಹ್ಮಣದಲ್ಲಿ ಈ ವಿಷಯ ಬಂದಿತ್ತು. ಅಲ್ಲಿಂದ ಇನ್ನು ಮುಂದಿನ ಭಾಗ ಕೌಶೀತಕೇಯ ಕಹೋಳ ಅಂತ ಒಬ್ಬ ಬ್ರಾಹ್ಮಣ ಋಷಿ ಕಹೋಳ. ಈ ಕಹೋಳರು ಯಾರು ಅನ್ನೋ ಪ್ರಶ್ನೆಗೆ ಉದ್ದಾಲಕರ ತಂದೆ ಕಹೋಳರು ಜನಕ ಮಹಾರಾಜನ ಸಭೆಯಲ್ಲಿ ಇದ್ದಂತಹ ದೊಡ್ಡವರು. ಬೇಕಾದಷ್ಟು ಪ್ರಶ್ನೆ, ಬೇಕಾದಷ್ಟು ವಿಷಯಗಳಿವೆ ಈ ದೃಷ್ಟಿಯಲ್ಲಿ. ಋಷಿಗಳ ಪರಂಪರಾ ಅಂತ ನಾವು ನೋಡ್ಕೊಂಡ್ರೆ, ಋಷಿಗಳ ಒಂದು ವಂಶದ ಚರಿತ್ರೆ ಅಂತ ನಾವು ಚಿಂತನೆ ಮಾಡಿಕೊಂಡ್ರೆ ಬೇಕಾದಷ್ಟು ವಿಷಯಗಳು ನಮ್ಗೆ ಅದರಿಂದ ಬರುತ್ತೆ. ಇರ್ಲಿ, ಇದರಲ್ಲಿ ಕಹೋಳರು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾರೆ. ಅಸಹೈನಂ ಕಹೋಳ ಕೌಶೀತಕೇಯ ಪಪ್ರಚ್ಛ ಯಾಜ್ಞವಲ್ಕ್ಯೇತಿ ಹೋವಾಚ. ಇಲ್ಲಿ ಕೌಶೀತಕೇಯ, ಕುಶೀತಕ ಅಂತೊಬ್ಬ ಮುನಿ, ಆ ಕುಶೀತಕ ಎನ್ನುವಂತಹ ಮುನಿಗಳ ಮಕ್ಕಳಾಗಿರ್ತಕ್ಕಂಥವರು ಕೌಶೀತಕ. ಆ ಕೌಶೀತಕ ಯಾರು ಅಂತ ಕೇಳಿದ್ರೆ ಕಹೋಳ. ಕುಶೀತಕ ಮುನಿಗಳ ಮಗನಾಗಿರ್ತಕ್ಕಂತಹ ಕಹೋಳ ಅವ್ರು ಏನ್ ಮಾಡ್ತಾರೆ, ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾರೆ. ಯಾಜ್ಞವಲ್ಕ್ಯೇತಿ ಹೋವಾಚ, ಯಾಜ್ಞವಲ್ಕ್ಯರೇ ಅಂತಂದ್ರು. ಏನದು? ಯದೇವ ಸಾಕ್ಷಾದಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರಃ ತಮೇವ ಮೇ ವ್ಯಾಚಕ್ಷ್ವ ಇತಿ. ಯದೇವ ಸಾಕ್ಷಾದಪರೋಕ್ಷಾತ್, ಅಲ್ಲಿ ಸಾಕ್ಷಾದಪರೋಕ್ಷಾತ್ ಅಂತ ಇನ್ನೊಂದು ಕಡೆ ಬಂದಿತ್ತು. ಅಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ನಾವು ಮಾಡಿದ್ವಿ. ಇಲ್ಲಿ ಸಾಕ್ಷಾದಪರೋಕ್ಷಾತ್ ಅನ್ನುವಲ್ಲಿ ಏನು? ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಅಂತ ಎರಡು. ಸಾಕ್ಷಾತ್ ಅನ್ನುವುದನ್ನ ಉಷಸ್ಥರು ಇದೇ ಪ್ರಶ್ನೆಯನ್ನು ಕೇಳಿದ್ರು. ಅದಕ್ಕೆ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಯದೇವ ಸಾಕ್ಷಾದಿತಿ ಪುನಃ ಪ್ರಶ್ನಃ ಮುಕ್ತಾನಾಂ ಅಪಿ ಭಗವತೋ ಭೇದ ಅಸ್ತಿ ಇತಿ ಜ್ಞಾಪಯಿತುಂ. ಎಂಥ ಅದ್ಭುತವಾದದ್ದು ನೋಡಿ. ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಏನ್ ಹಂಗಂದ್ರೆ, ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರಃ. ಯಾರ ಬಗ್ಗೆ ನೀವು ಇಲ್ಲಿ ತನಕ ಬಗ್ಗೆ ನೀವು ಹೇಳಿದ್ರಿ, ಈಗ ಒಬ್ಬರ ಬಗ್ಗೆ ನೀವು ಹೇಳಬೇಕು. ಏನದು? ಯಾವ ಅಂತರ್ಯಾಮಿ ಅದೆಲ್ಲ ಉಷಸ್ಥ ಬ್ರಾಹ್ಮಣದಲ್ಲಿ ವಿಸ್ತಾರವಾಗಿ ಬಂತು. ಅದನ್ನೇ ಇನ್ನು ಗಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ. ಅದನ್ನೇ ಗಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ. ಯಾರವನು ಅಂತ ಕೇಳಿದ್ರೆ, ಯಾವ ಭಗವಂತ ಮುಕ್ತರಾಗಿರ್ತಕ್ಕಂತಹ ಸಾಮಾನ್ಯರಲ್ಲ, ಯಾರು ಮುಕ್ತರು ಅಂತ ಇದ್ದಾರೆ ಅಂತ ಮುಕ್ತರಾಗಿರ್ತಕ್ಕಂತಹ
ಸಾಮಾನ್ಯ ಜೀವರಲ್ಲ, ಮುಕ್ತರಾದ ಬ್ರಹ್ಮಾದಿ ಜೀವರುಗಳಿಗಿಂತಲೂ ವಿಲಕ್ಷಣನಾಗಿದ್ದಾನೆ ಭಗವಂತ. ಸಾಕ್ಷಾತ್ ಪರೋಕ್ಷಾತ್ ಅನ್ನುವಲ್ಲಿ ಭಗವಂತನಿಗೆ ಒಬ್ಬರ ಅಧೀನ್ಯ ಅಂತ ಅನ್ನೋದಿಲ್ಲ, ಅವನು ಸ್ವತಂತ್ರ. ಉಶಸ್ತ ಹೇಳಿದ್ರು ಭಗವಂತ ಅಂತಹ ಸ್ವತಂತ್ರ ಭಗವಂತನಿಗೆ ಬೇರೆ ಯಾರ ಅನುಗ್ರಹವೂ ಇಲ್ಲ, ಬೇರೆ ಯಾರ ಅಧೀನವೂ ಇಲ್ಲದೆ, ಬೇರೆ ಯಾರ ಅನುಗ್ರಹವೂ ಇಲ್ಲದೆ ಸ್ವತಂತ್ರನಾಗಿ ನಿಂತಿರ್ತಕ್ಕಂಥವು ನಾರಾಯಣ ಅನ್ನುವಂತಹ ವಿಷಯವನ್ನ ಸ್ಪಷ್ಟವಾಗಿ ಹೇಳಿದ್ರು. ಆದ್ದರಿಂದ ಯದೇವ ಸಾಕ್ಷಾತ್ ಅಪರೋಕ್ಷಾತ್, ಯಾವ ಭಗವಂತ ಪರಬ್ರಹ್ಮ ನಾರಾಯಣ ಮುಕ್ತರಾದ ಬ್ರಹ್ಮಾದಿಗಳಿಗೆ ಬ್ರಹ್ಮಾದಿಗಳು ಮುಕ್ತರಾಗಿದ್ದಾರೆ, ಭಗವಂತನೂ ಮುಕ್ತ ಅಂತಂದು ಬಿಟ್ರೆ ಭಗವಂತನಿಗೂ ಏನು ವ್ಯತ್ಯಾಸ ಬಂತು? ಈ ಭಗವಂತ ಮುಕ್ತನೇ ಅಂತನ್ನುವಾಗ ಮುಕ್ತರಾಗಿರತಕ್ಕ ಬ್ರಹ್ಮಾದಿಗಳಿಗೂ ಭಗವಂತನಿಗೂ ಏನು ಪ್ರಶ್ನೆ ಬಂದ್ರೆ ಶಾಸ್ತ್ರ ಅದಕ್ಕೆ ಸ್ಪಷ್ಟ ಉತ್ತರ ಕೊಡ್ತು. ಬ್ರಹ್ಮಾದಿ ಜೀವಗಳು ಸಂಸಾರದಲ್ಲಿ ಇದ್ದು ಲಿಂಗದೇಹದಿಂದ ಇದ್ದಂತಹ ವ್ಯಕ್ತಿಗಳು. ಅದರಿಂದ ಅವರೆಲ್ಲ ಲಿಂಗದೇಹದಿಂದ ಅವರು ಬದ್ಧರಾಗಿದ್ದವರು. ಆದ್ದರಿಂದ ಮುಕ್ತರಾಗಿರ್ತಕ್ಕ ಬ್ರಹ್ಮಾದಿಗಳಿಗೂ ಭಗವಂತನಿಗೂ ಇರುವಂತಹ ಒಂದು ವ್ಯತ್ಯಾಸ, ಇವರೆಲ್ಲರೂ ಯಾರೆಲ್ಲ ಮುಕ್ತರಾಗಿರ್ತಕ್ಕಂತಹ ಬ್ರಹ್ಮಾದಿಗಳೆಲ್ಲರೂ ಕೂಡ ಸಂಸಾರದಲ್ಲಿ ಬದ್ಧರಾಗಿದ್ದವರೇ, ಅವರಿಗೆ ಲಿಂಗದೇಹ ಅಂತ ಅನ್ನೋದು ಇದ್ದದ್ದೇ. ಆದ್ರೆ ಭಗವಂತ ನಿತ್ಯ ಮುಕ್ತ, ಭಗವಂತನಿಗೆ ಲಿಂಗಾದಿಗಳ ಸ್ಪರ್ಶ ಇಲ್ಲ, ಲಿಂಗದೇಹ ಅನ್ನೋದು ಭಗವಂತನಿಗೆ ಇಲ್ಲ ಅಂತ ಅನ್ನೋದರ ಬಗ್ಗೆ ಉಶಸ್ತ ಬ್ರಾಹ್ಮಣದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ರು ಯಾಜ್ಞವಲ್ಕ್ಯರು. ಅವರ ಪ್ರಶ್ನೆ ಅದರಂತೆ ಇಲ್ಲಿ ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಅಂದ್ರೆ ಭಗವಂತ ಸಮಸ್ತ ಪದಾರ್ಥಗಳನ್ನು ತಿಳ್ಕೊಳ್ತಾನೆ. ಅಲ್ಲಿ ಅಪರೋಕ್ಷಾತ್ ಅಂತ ಅಂದ್ರೆ ಉಶಸ್ತ ಬ್ರಾಹ್ಮಣಕ್ಕೂ ಕಹೋಳ ಬ್ರಾಹ್ಮಣಕ್ಕೂ ಇರುವಂತಹ ನೇರಾನೇರವಾಗಿರ್ತಕ್ಕಂತಹ ಸಂಬಂಧವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಉಶಸ್ತ ಬ್ರಾಹ್ಮಣದಲ್ಲಿ ಹೇಳಿದ ವಿಷಯದ ಕಂಟಿನ್ಯೂಷನ್ ಇಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಏನಾಯ್ತು, ಅಪರೋಕ್ಷಾತ್ ಅಂತ ಅಂದ್ರೆ ಮುಕ್ತರಾಗಿರ್ತಕ್ಕಂತಹ ಜೀವರಿಗೆ ಸಕಲ ಪದಾರ್ಥಗಳ ಜ್ಞಾನ ಬರುತ್ತೆ. ಮುಕ್ತರಾಗಿರ್ತಕ್ಕಂತಹ ಬ್ರಹ್ಮಾದಿ ಸಕಲ ಜೀವರುಗಳಿಗೂ ಎಲ್ಲ ಪದಾರ್ಥಗಳ ಜ್ಞಾನ ಇದೆ ಅನ್ನುವಂತಹ ವಿಷಯ ಬಂದಿತ್ತು. ಅಲ್ಲಿ ಅಪರೋಕ್ಷಾತ್ ಅಂತ ಭಗವಂತನಿಗೆ ಸಾಕ್ಷಾತ್ ಅಪರೋಕ್ಷಾತ್ ಅಂತ ಸಾಕ್ಷಾತ್ ಎನ್ನುವಂತಹ ವಿಶೇಷಣವನ್ನ ಯಾಕೆ ಕೊಟ್ರು? ಬರೀ ಅಪರೋಕ್ಷಾತ್ ಅಂತ ಹೇಳಿದ್ರೆ ಸಾಕಾಗಿತ್ತು. ಸಾಕ್ಷಾತ್ ಅಪರೋಕ್ಷಾತ್ ಅಂತ ಸಾಕ್ಷಾತ್ ಎನ್ನುವಂತಹ ವಿಶೇಷಣವನ್ನ ಯಾಕೆ ಕೊಟ್ರು ಅಂತ ಕೇಳಿದ್ರೆ ಉತ್ತರ ಏನದಕ್ಕೆ? ಭಗವಂತ ಸಾಕ್ಷಾತ್ ಬೇರೆ ಯಾರ ಅನುಗ್ರಹವೂ ಇಲ್ಲದ ಅಂದ್ರೆ ಈ ಪ್ರಮೇಯವನ್ನ ನಾವು ದೃಢ ಮಾಡಿಕೊಳ್ಬೇಕು. ಮುಕ್ತ ಜೀವರಿಗೂ ಭಗವಂತನಿಗೂ ಇರತಕ್ಕಂತಹ ವೈಲಕ್ಷಣ್ಯ ಅಂತನ್ನೋದು ಏನು? ಮುಕ್ತರು ಲಿಂಗದೇಹದಿಂದ ಶೂನ್ಯರೇ, ಭಗವಂತನೂ ಲಿಂಗದೇಹದಿಂದ ಶೂನ್ಯನೇ ಅಂತ ಆದ್ಮೇಲೆ ಭಗವಂತನಿಗೂ ಮುಕ್ತರಿಗೂ ಏನು ವ್ಯತ್ಯಾಸ ಇದೆ ಅಂದ್ರೆ ಇಲ್ಲಿ ಹೇಳ್ತಾರೆ ಸಾಕ್ಷಾತ್ ಅಪರೋಕ್ಷಾತ್. ಮುಕ್ತ ಜೀವರು ಎಲ್ಲವನ್ನ ತಿಳ್ಕೊಳ್ತಾರೆ. ಮುಕ್ತ ಜೀವರಿಗೆ ಸಕಲ ಪದಾರ್ಥಗಳ ಜ್ಞಾನವಾಗ್ತದೆ, ಭಗವಂತನಿಗೂ ಸಕಲ ಪದಾರ್ಥಗಳ ಜ್ಞಾನ ಇದೆ. ಎಲ್ಲ ವಿಷಯಗಳನ್ನ ಮುಕ್ತರೂ ನೋಡ್ತಾ ಇದ್ದಾರೆ, ಎಲ್ಲ ವಿಷಯಗಳನ್ನ ಭಗವಂತನೂ ನೋಡ್ತಾನೆ ಅಂತಂದ್ಮೇಲೆ ಮುಕ್ತರಿಗೂ ಭಗವಂತನಿಗೂ ವ್ಯತ್ಯಾಸ ಏನು ಅಂತಂದ್ರೆ ಸಾಕ್ಷಾತ್ ಭಗವಂತ ಸಾಕ್ಷಾತ್ ಯಾರ ಅಧೀನವೂ ಇಲ್ಲದೆ, ಯಾರ ಅನುಗ್ರಹವೂ ಇಲ್ಲದೆ
ಡೈರೆಕ್ಟ್ ಆಗಿ ಸಕಲ ಪದಾರ್ಥಗಳನ್ನ ನೋಡಿ ಅನುಭವ ಮಾಡತಕ್ಕಂಥವನು ಭಗವಂತ. ಅಲ್ಲಿ ಹೇಳಿದ್ರು ಬ್ರಹ್ಮಾದಿ ಸಕಲರಿಗೂ ಭಗವಂತನ ಅನುಗ್ರಹದಿಂದ ಸಕಲ ಪದಾರ್ಥಗಳ ಅನುಭವ, ಸಕಲ ಪದಾರ್ಥಗಳ ದರ್ಶನ. ಆದ್ರೆ ಭಗವಂತನಿಗೆ ಸಕಲ ಪದಾರ್ಥಗಳ ಅನುಭವವಾಗ್ತದೆ, ಸಕಲ ಪದಾರ್ಥಗಳ ದರ್ಶನವಾಗ್ತದೆ. ಅದು ಯಾವುದರಿಂದ ಅಂತ ಕೇಳಿದ್ರೆ, ಭಗವಂತನ ಸಕಲ ಪದಾರ್ಥಗಳ ದರ್ಶನ, ಅದರ ಅನುಭವ ಬೇರೆ ಯಾರ ಅಧೀನವೂ ಇಲ್ಲದೆ ಸ್ವತಂತ್ರವಾಗಿ ಭಗವಂತ ನೋಡ್ತಾನೆ, ಅನುಭವಿಸ್ತಾನೆ. ಆದ್ದರಿಂದ ಯಾಜ್ಞವಲ್ಕ್ಯರಿಲ್ಲಿ ಹೇಳುವಾಗ ಸಾಕ್ಷಾತ್ ಅಪರೋಕ್ಷಾತ್ ಅನ್ನುವ ವಿಶೇಷಣವನ್ನ ಕೊಟ್ಟು. ಅಂತಹ ಭಗವಂತ ಯಾರು ಅಂತ ಕೇಳಿದ್ರೆ ಬ್ರಹ್ಮ. ಬ್ರಹ್ಮ ಅಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಆದ್ದರಿಂದ ಮುಕ್ತರಾದ ಬ್ರಹ್ಮಾದಿಗಳಿಗಿಂತ ಅತ್ಯಂತ ವಿಲಕ್ಷಣ ಭಗವಂತ ಅಂತ ಗೊತ್ತಾಯ್ತು. ಸರ್ವಾಂತರ, ಅವನು ಸರ್ವಾಂತರ್ಯಾಮಿ. ಅಂತಹ ಭಗವಂತನ ಬಗ್ಗೆ ನೀವು ನನಗೆ ಹೇಳಬೇಕು. ಅಂದ್ರೆ ಯಾವ ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೋ, ಯಾವ ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾನೋ, ಯಾವ ಭಗವಂತ ಮುಕ್ತರಾದ ಬ್ರಹ್ಮಾದಿ ಜೀವಗಳಿಗೆ ಅತ್ಯಂತ ವಿಲಕ್ಷಣನಾಗಿದ್ದಾನೋ, ಅಂತಹ ಭಗವಂತನ ಬಗ್ಗೆ ನನಗೆ ನೀವು ತಿಳಿಸಿಕೊಡಬೇಕು. ಅರ್ಥಾತ್ ಮುಕ್ತ ಬ್ರಹ್ಮರ, ಅದು ಮುಕ್ತ ಬ್ರಹ್ಮರು ಅಂತಂದ್ರೆ ಇಲ್ಲಿ ಜೀವರಲ್ಲಿ ಪೂರ್ಣರು ಬ್ರಹ್ಮದೇವರಾದ್ದರಿಂದ ಮುಕ್ತ ಬ್ರಹ್ಮ ಅಂತ ವಿಶೇಷಣವನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ಮುಕ್ತ ಬ್ರಹ್ಮ ಅಂತಂದ್ರೆ ಉಪಲಕ್ಷಣಯ ಮುಕ್ತರಾಗಿರ್ತಕ್ಕಂತಹ ಸಕಲ ಜೀವರು ಅಂತ ಅರ್ಥ. ಮುಕ್ತ ಬ್ರಹ್ಮ ಅಂತಂದ್ರೆ ಮುಕ್ತರಾಗಿರ್ತಕ್ಕಂತಹ ಸಕಲ ಜೀವರಾಶಿಗಳು. ಅಂದ್ರೆ ಯಾರು ಮುಕ್ತರಾಗಿದ್ದಾರೆ, ಮುಕ್ತರಾಗಿರತಕ್ಕಂತಹ ಸಕಲ ಜೀವರಾಶಿಗಳಿಗಿಂತ ಅತ್ಯಂತ ವಿಲಕ್ಷಣನಾಗಿರತಕ್ಕ ಭಗವಂತನ ಬಗ್ಗೆ ತಿಳಿಸಿಕೊಡಬೇಕು. ನೋಡಿ ಪ್ರಶ್ನೆ ಹೇಗಿದೆ ನೋಡಿ. ನಮಗೆ ಪ್ರಶ್ನೆಯನ್ನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಆದ್ದರಿಂದ ಪ್ರಶ್ನೆಯನ್ನ ನಾವು ಯಾವ ರೀತಿಯಲ್ಲಿ ಮಾಡಬೇಕು, ಆ ಪ್ರಶ್ನೆಗೆ ಉತ್ತರವನ್ನ ಹೇಗೆ ಪಡಿಬೇಕು ಅನ್ನುವ ಸಾಮಾನ್ಯವಾಗಿರ್ತಕ್ಕಂತಹ ಜ್ಞಾನ ನಮಗೆ ಬರೋದಿಲ್ಲ. ಆದ್ದರಿಂದ ಪ್ರಶ್ನೆಯನ್ನ ಸರಿಯಾಗಿ ಮಾಡಿದರೆ ಉತ್ತರ ಅಂತ ಅನ್ನೋದು ಸರಿಯಾಗಿ ಸಿಗ್ತದೆ. ಆದ್ದರಿಂದ ನಾವು ಪ್ರಶ್ನೆಯನ್ನ ನಾವು ಸರಿಯಾಗಿ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಯದೇವ ಸಾಕ್ಷಾದಿತಿ ಪುನಃ ಪ್ರಶ್ನ ಮುಕ್ತಾನಾಂ ಅಪಿ ಭೇದ ಭಗವತಃ ಅಸ್ತಿ ಇತಿ ಜ್ಞಾಪಯಿತು. ಮತ್ತೆ ಪುನಃ ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಅನ್ನುವಂತಹ ಪ್ರಶ್ನೆಯನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮುಕ್ತರಿಗೂ ಭಗವಂತನಿಗೂ ವಿಲಕ್ಷಣ ಇದೆ ಅಂತ. ಅಂದ್ರೆ ಭಗವಂತ ಜೀವ ವಿಲಕ್ಷಣ ಅಂತ ಹೇಳಿದ್ರು, ಈಗ ಮುಕ್ತ ಜೀವ ವೈಲಕ್ಷಣ್ಯವನ್ನ ಭಗವಂತನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುಕ್ತ ಜೀವ ವೈಲಕ್ಷಣ್ಯ ಅಂತಂದ್ರೆ ಮುಕ್ತರಾಗಿರ್ತಕ್ಕ ಜೀವರಿಗೂ ವಿಲಕ್ಷಣತೆಯನ್ನು ಹೇಳಬೇಕು. ಯದೇವ ಬ್ರಹ್ಮ, ಯದೇವ ಬ್ರಹ್ಮ. ಚೆನ್ನಾಗಿದೆ ನೋಡಿ. ಯಾವ ಭಗವಂತ, ಅಲ್ಲಿ ಬ್ರಹ್ಮ ಅನ್ನೋ ಶಬ್ದಕ್ಕೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತರ್ಥ. ಅಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂತಹ ಯಾವ ಭಗವಂತ ಮಾತ್ರ ಗುಣಪೂರ್ಣ. ಅಲ್ಲಿ ಭಗವಂತನನ್ನ ಅದಕ್ಕೆ ಹೇಳೋದು ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ ಅಂತ ಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳ್ಬೇಕಾದ್ರೆ, ಎಲ್ಲಿ ಬ್ರಹ್ಮ ಅನ್ನುವ ಶಬ್ದ ಬರ್ತದೆ, ಆ ಬ್ರಹ್ಮ ಶಬ್ದ ವಾಚ್ಯತ್ವ ಅಂತ ಅನ್ನೋದು ಇತರ ಯಾವ ದೇವತೆಗಳಿಗೂ ಇಲ್ಲ. ಬ್ರಹ್ಮ ಶಬ್ದ ವಾಚ್ಯತ್ವ ಅನ್ನೋದು ಮುಖ್ಯವಾಗಿ ಭಗವಂತನಾದ ನಾರಾಯಣನಿಗೆ ಮಾತ್ರ. ನಾರಾಯಣನೊಬ್ಬನೇ ಬ್ರಹ್ಮ ಶಬ್ದ ವಾಚ್ಯ, ಬೇರೆ ಇನ್ಯಾರೂ ಅಲ್ಲ. ಆ ಬ್ರಹ್ಮ ಶಬ್ದ ಅಂತ ಅನ್ನೋದು ಏನ್ ಹೇಳ್ತಾ ಇದೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣತೆಯನ್ನ ನಿರೂಪಣೆ ಮಾಡ್ತಾ ಇರ್ತಕ್ಕಂಥದ್ದು ಬ್ರಹ್ಮ ಶಬ್ದ. ಆದ್ದರಿಂದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದವನು ನಾರಾಯಣ ಮಾತ್ರ. ಆದ್ದರಿಂದ ಬ್ರಹ್ಮ ಶಬ್ದ ವಾಚ್ಯನಾದವನು ನಾರಾಯಣ ಮಾತ್ರ, ಬೇರೆ ಯಾರೂ ಅಲ್ಲ. ತದನ್ಯೇ ಬ್ರಹ್ಮರುದ್ರಾದಯೋ ಮುಕ್ತಾಹ ಅಪಿ ಎನ್ನೈವ ಭವಂತಿ ಕದಾಚನ. ನೋಡಿ ಪ್ರಶ್ನೆಯನ್ನ ನಮಗೆ ಆಚಾರ್ಯರ ಭಾಷ್ಯ ಈ ವಿಷಯದಲ್ಲಿ ನಮಗಿಲ್ಲ ಅಂತಂದ್ರೆ, ಯಾಜ್ಞವಲ್ಕ್ಯರನ್ನ ಖಗೋಳರು
ಯಾವ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಏನು ಅಂತ ತಿಳ್ಕೊಳ್ಬೇಕಲ್ಲ ಮುಖ್ಯವಾಗಿ. ನಾವು ಪ್ರಶ್ನೆನೇ ಗೊತ್ತಾಗ್ಲಿಲ್ಲ ಅಂದ್ರೆ ಅದಕ್ಕೆ ಉತ್ತರ ತಿಳ್ಕೊಳ್ಳೋದು ಹೇಗೆ? ಆದ್ರಿಂದ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರಶ್ನೆ. ಯದೇವ ಬ್ರಹ್ಮ, ಯಾವ ನಾರಾಯಣ ಇದ್ದಾನೆ, ನಾರಾಯಣ ಮಾತ್ರ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ, ಅವನನ್ನ ಬಿಟ್ಟು ಬ್ರಹ್ಮರುದ್ರಾದಿ ಯಾವ ಮುಕ್ತರುಗಳೂ ಕೂಡ, ಭಗವಂತ ಮಾತ್ರ ಗುಣಪರಿಪೂರ್ಣ, ಭಗವಂತನನ್ನ ಬಿಟ್ರೆ ಇತರ ಯಾರೂ ಗುಣಪರಿಪೂರ್ಣರಲ್ಲ. ಅವನಿಗಿಂತ ಭಿನ್ನರಾಗಿರ್ತಕ್ಕಂತಹ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರೇ ಮೊದಲಾಗಿರ್ತಕ್ಕ ಎಲ್ಲ ಜೀವರುಗಳು ಮುಕ್ತರಾದ ಮೇಲೂ ಕೂಡ, ಇದು ಚೆನ್ನಾಗಿದೆ ಪ್ರಶ್ನೆ. ಸಂಸಾರ ಕಾಲದಲ್ಲಿ, ಸಂಸಾರ ಅವಸ್ಥೆಯಲ್ಲಿ ಯಾವ ಭಗವಂತನಿಗಿಂತ ಬ್ರಹ್ಮರುದ್ರಾದಿ ಜೀವರುಗಳು ಭಿನ್ನರಾಗಿದ್ದಾರೋ ಅಂತಹ ಬ್ರಹ್ಮರುದ್ರಾದಿ ಜೀವರುಗಳು ಮುಕ್ತರಾದ ಮೇಲೂ ಕೂಡ ಭಗವಂತನಿಗೆ ಅಭಿನ್ನರಾಗೋದಿಲ್ವೋ, ಅವರು ಭಗವಂತನ ಸ್ವರೂಪರಾಗೋದಿಲ್ವೋ. ಅಂದ್ರೆ ಮುಕ್ತರಾದ ಮೇಲೂ ಕೂಡ ಯಾವ ಭಗವಂತ ಬ್ರಹ್ಮಾದಿಗಳಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೋ ಅಂತಹ ಭಗವಂತನನ್ನ ತಿಳಿಸಿಕೊಡಿ. ಪ್ರಶ್ನೆ ನೋಡಿ ಹೇಗಿದೆ. ಅಂತಹ ಭಗವಂತನನ್ನ ನನಗೆ ನೀವು ತಿಳಿಸಿಕೊಡಬೇಕು ಅನ್ನೋದನ್ನ ಹೇಳಲಿಕ್ಕಾಗಿ ಯತ್ ಏವ, ಯದೇವ ಅನ್ನುವಂತಹ ಯತ್ ಮತ್ತು ಏವ ಎನ್ನುವಂತಹ ಪ್ರಶ್ನೆ ಶಬ್ದಗಳನ್ನ ಹಾಕಿ, ಯಾವ ಬ್ರಹ್ಮರುದ್ರಾದಿ ಜೀವರುಗಳು ಸಂಸಾರಾವಸ್ಥೆಯಲ್ಲಿ ಭಗವಂತನಿಂದ ಭಿನ್ನರಾಗಿರ್ತಾರೋ ಅದೇ ಭಿನ್ನರಾಗಿರ್ತಕ್ಕಂತ ಬ್ರಹ್ಮಾದಿ ಜೀವರುಗಳು ಮುಕ್ತರಾದ ಮೇಲೆ ಅಲ್ಲೂ ಭಿನ್ನರಾಗೇ ಇರ್ತಾರೆ. ಆದ್ದರಿಂದ ಮುಕ್ತರಾದ ಮೇಲೂ ಭಗವಂತ ಸದ್ದ ವಿಲಕ್ಷಣನಾಗಿರ್ತಾನೆ. ಅಂದ್ರೆ ಸಂಸಾರದಿಂದ ಸಂಸಾರಿಗಳಾಗಿರ್ತಕ್ಕ ಜೀವರಿಗಿಂತ ಭಗವಂತ ವಿಲಕ್ಷಣ ಅಂತಲ್ಲ, ಸಂಸಾರವನ್ನ ದಾಟಿ ಮುಕ್ತರಾಗಿರ್ತಕ್ಕಂತಹ ವ್ಯಕ್ತಿಗಳಿಗಿಂತಲೂ ಭಗವಂತ ವಿಲಕ್ಷಣ. ಅಂತಹ ವಿಲಕ್ಷಣನಾದ ಭಗವಂತನ ಬಗ್ಗೆ ನೀವು ತಿಳಿಸಿಕೊಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಇಲ್ಲಿ ಉತ್ತರವನ್ನ ಯಾಜ್ಞವಲ್ಕ್ಯರು ಕೊಡ್ತಾ ಇದ್ದಾರೆ. ಇಲ್ಲಿ ಉಡುಪಿ ಕೃಷ್ಣದೇವರ ಸನ್ನಿಧಾನದಲ್ಲಿ ಇರೋದ್ರಿಂದ ಸ್ವಲ್ಪ ಉತ್ಸವಾದಿಗಳು ಬರ್ತಾ ಇದೆ, ಸ್ವಲ್ಪ ಶಬ್ದಗಳ ತೊಂದರೆ ಇದೆ. ಆದ್ದರಿಂದ ನಾಳೆ ಒಳ್ಳೆ ಕಾಮಾದ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಯಾಜ್ಞವಲ್ಕ್ಯರು ಕೊಟ್ಟಂತಹ ಉತ್ತರದ ಬಗ್ಗೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರಶ್ನೆಯ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಯಾಜ್ಞವಲ್ಕ್ಯರ ಉತ್ತರ ಏನು ಕೊಟ್ಟರು ಆ ಉತ್ತರದ ಭಾಗವನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣ. ನಮಸ್ತೆ.